करावली न्यूज नेटवर्क के स्वागत। नाजरीन आदाब, फिर एक बार आपके सामने एक नई वीडियो के साथ हाजिर हो रहे हैं। आज की न्यूज में हम आपको बताएंगे कि किस तरह जालीपट्टन पंचायत के हुदूद में आने वाले इन जगहों पर काम नहीं हो रहा है। बारिश अपनी रफ्तार से चल रही है, फिर भी बहुत सारे इलाकों में सफाई का काम अटका पड़ा है और साफ सफाई नहीं हो रही है, जिसकी वजह से वहां के अवाम काफी परेशान है और नाराज भी हैं। इसी मसले को लेकर मलिन हित्तल, कंडले कोडलू, हुरलिसाल और कडविनकट्टे के लोग आज सुबह जालीपट्टन पंचायत में जमा होकर एक मेमोरेंडम देकर अपनी तकलीफ सामने रखी। चीफ ऑफिसर की नामौजूदगी होने से वहां के इंचार्ज जगदीश ने मेमोरेंडम को रिसीव किया। इसके बाद तहसीलदार को भी इसी सिलसिले में एक मेमोरेंडम दिया गया। सबसे पहले हमारी ये रिपोर्ट देखिए। ಪಟ್ಟಣ ಪಂಚಾಯತ್ ಸ್ಥಾಪನೆ ಆಗಿ ನಮ್ಮ ಈ ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಸ್ಥಾಪನೆ ಆಗಿ ಸುಮಾರು 8 ವರ್ಷ ಆಯ್ತು. ಇನ್ನೂ ತನಕ ನಮ್ಮ ಭಾಗದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಆಗ್ಲಿ ಯಾವುದರಲ್ಲೂ ಯಾವುದೇ ಕಾರ್ಯ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕಡಿಂಕೊಟ್ಟ ವಾರ್ಡ್ ಅದು ವಿರುದ್ಧ ನಾವೀಗ ಒಂದು ಮನವಿ ಕೊಡಕ್ಕೆ ಬಂದಿದ್ದೇವೆ. ಮತ್ತೆ ಹೇಳಿ ಸಾಕಾಯ್ತು. ತುಂಬಾ ಸರಿ ಕೆಲಸ ಮಾಡ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ಅವರಿಗೆ ಮನವಿ ಮಾಡಿಯೇ ಆಯ್ತು. ಮನವಿ ಮಾಡಿದ್ರು ಯಾವುದೇ ಮನವಿಗೆ ಸ್ಪಂದಿಸ್ಲಿಲ್ಲ ಇಲ್ಲಿ ತನಕ. ಅದಕ್ಕೆ ಈ ತರ ಆಕ್ರೋಶ ಆದ ನಮ್ಗೆ. ಅಲ್ಲಿ ಈಗ ಮಳೆ ಬರ್ತದೆ ಇನ್ನು ಮುಂದೆ, ಅದಕ್ಕೆ ಗಟರ ಕ್ಲೀನ್ ಮಾಡ್ಬೇಕು. ಯಾವ ಕೆಲಸನೂ ಕೇಳಲಿಕ್ಕಿಲ್ಲ. ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವ್ ಇದ್ದೇವೋ ಇಲ್ವೋ ನಮಗೆ ಗೊತ್ತಿಲ್ಲ, ನಾವ್ ಎಲ್ಲಿದ್ದೀವೋ ಅನ್ಕೊಂಡು. ಯಾವುದೇ ಅಧಿಕಾರಿಗಳಾಗ್ಲಿ ಇವತ್ತಿನವರೆಗೂ ನಮ್ಗೆ ಏನೇ ಸ್ಪಂದನೆ ಮಾಡ್ಲಿಲ್ಲ. ಅದಕ್ಕೋಸ್ಕರ ಇವತ್ತೊಂದು ಮನವಿ ಕೊಡುವಂತ ನಿಮ್ಮ ಮುಖಾಂತರ ತಿಳಿಸುವಂತ ಬಂದಿದೆ. ಮತ್ತೆ ಹಿಂದಿನ ವರ್ಷ ಕೂಡ ಇದೇ ರೀತಿ ಇನ್ಸಿಡೆಂಟ್ ಆಗಿತ್ತು. ಸಾಕಷ್ಟು ಅನಾಹುತ ಕಾರಣ ಆಗಿತ್ತು ಇದೇ ಮಳೆ ಸಂದರ್ಭದಲ್ಲಿ. ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಕರೆದಿ ಮನವಿ ಅವ್ರಿಗೂ ಕೂಡ ಮಾಹಿತಿಗಳು ಕೊಟ್ಟಿದ್ದಾರೆ. ಈಗಾಗಲೇ ಅವ್ರಿಗೆ ಎಲ್ಲೆಲ್ಲೋ ಇನ್ಸಿಡೆಂಟ್ ಆಗುವಂತ ಪಾಯಿಂಟ್ ಇದೆ ನೋಡಿ, ಅದನ್ನು ಸಿದ್ಧಪಡಿಸ್ಬೇಕಂತ ಹೇಳಿದ್ದಾರೆ. ಆದ್ರೂ ಕೂಡ ಈ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಬೇಜವಾಬ್ದಾರಿ ಮಾಡ್ತೇವ್ರೆ. ನಾವು ಈಗಾಗಲೇ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ನಾವು ನಮ್ಮ ಕಡ್ಡೆ ಕೂಡ ಕರೆದಿವಿ. ಅಲ್ಲಿ ಸಮಸ್ಯೆಗಳನ್ನ ಹೇಳಿದೀವಿ. ಹಿಂದಿನ ವರ್ಷ ಈ ಒಬ್ಬ ಖಾಸಗಿ ವ್ಯಕ್ತಿಗಳು ಕೆಲವರು ಈ ಮನೆ ಹೋಗುವಾಗಲ್ಲ ಅವರು ರೋಡ್ ಎಲ್ಲ ಗಟರ್ ಬ್ಲಾಕ್ ಮಾಡ್ಕೊಂಡು ಮನೆ ಹೋಗ್ತಿದ್ರು, ಕಲ್ಲು ಮಣ್ಣೆಲ್ಲ ಹೊಡ್ಕೊಳ್ತಿದ್ರು. ಅದನ್ನ ಬಂದಾದ ಕಾರಣ ಹೊಸತಿಗೆ ಆ ಒಂದು ನೀರು ಬಂದ ಫೋರ್ಸ್ ಅಲ್ಲಿ 2-3 ಮನೆಗೆ ಅನಾಹುತ ಆಗಿತ್ತು. ಅದನ್ನು ಕುಲ್ಲಪಡಿಸ್ಕೊಡಿ ಅಂತ ನಾವು 2-3 ಸತಿ ಮನವಿ ಮಾಡ್ರು ಕೂಡ ಇವತ್ತು ಕ್ಲೀನ್ ಇಲ್ಲ. ಕಂಪ್ಲೀಟ್ ಗಟರ್ ಇದೆಯಲ್ಲ, ಅಲ್ಲಿ ಯಾವುದೇ ರೀತಿಯ ಗಟರನ್ನ ಕ್ಲೀನ್ ಮಾಡಿ ಏನಿ ತನಕ. ಮರ ಮೇನ್ ಆಗಿರುವಂತ ದೊಡ್ಡ ಹೆವಿ ಲೈನ್ ಎಲ್ಲ ಅಲ್ಗಡಿದೆ. ಅಲ್ಲೇನಾದ್ರೂ ಶಾಲೆ ಮಕ್ಕಳು ಪ್ರತಿದಿನ ಕೂಡ ಶಾಲೆಗೆ ಮನೆಗೆ ಹೋಗ್ತಾ ಇರ್ತಾರೆ. ಮರ ಎಲ್ಲ ಕಂಪ್ಲೀಟ್ ಲೈನ್ ಮೆನ್ ಇದೆ, ಇವತ್ತು ಕಟಿಂಗ್ ಮಾಡಿ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿದ್ರೆ ತಮ್ಮ ಸಂಬಂಧಪಡುವುದಿಲ್ಲ, ಅದು ಫಾರೆಸ್ಟ್ ಹೇಳ್ಬೇಕಂತ ಹೇಳ್ತಾರೆ. ಹಾಗೆ ಇದು ಪಟ್ಟಣ ಪಂಚಾಯತ್ ಇವ್ರಿಗೆ ಯಾಕಾಗಿತ್ತು ನಾವು ಹೇಳೋದು. ಕಂಪ್ಲೇಂಟ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಗಮನ ತಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಇವ್ರು ಯಾಕೆ ಇರೋದು? ನಾವು ಟ್ಯಾಕ್ಸ್ ಕಟ್ಟೋದಿಲ್ವಾ? ಟ್ಯಾಕ್ಸ್ ಕಟ್ತೀವಿ, ಎಲ್ಲವೂ ಕೊಡ್ತೀವಿ. ನಾವು ಅವ್ರು ಕೇಳಿದ್ರೆ ಬೇಜವಾಬ್ದಾರಿತನ ಮಾತಾಡ್ತಾರೆ. ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಮನೆ ಕಟ್ಕೊಂಡಿದ್ರಿ ಅಂದ್ರೆ ಸಮಾಜದಲ್ಲಿ ನಾವೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮನೆ ಕಟ್ಕೊಂಡಿದ್ರೆ ನಾವೇನಿರೋ ಟ್ಯಾಕ್ಸ್ ಕಟ್ಟೋದಿಲ್ವಾ? ಸಮಾಜದಲ್ಲಿ ಟ್ಯಾಕ್ಸ್ ಹಾಕೊಟ್ಟವ್ರು ಇವ್ರಿ ಅಲ್ವಾ? ಎಲ್ಲದನ್ನು ಕೊಟ್ಟುಕೊಂಡು ಕೂಡ ನಮ್ಮನ್ನ ಈ ರೀತಿಯಾಗಿ ಮತ್ತೆ ಚೀಫ್ ಆಫೀಸರ್ ಬಹಳ ಕೇವಲವಾಗಿ ಮಾತಾಡ್ತಾರೆ. ಅವರು ಏನಾದ್ರು ಒಂದು ಮಾಹಿತಿ ಕೊಟ್ಟಾಗ ಅದಕ್ಕೆ ಗೌರವ ಕೊಟ್ಟು ಕೆಲಸ ಮಾಡ್ಬೇಕು. ಅದಕ್ಕೆ ಅವ್ರು ಸ್ಪಂದಿಸುದಿಲ್ಲ, ಉಲ್ಟಾನೇ ಮಾತು. ಯಾಕಂದ್ರೆ ಫಾರೆಸ್ಟ್ ಜಾಗ ಮನೆ ಕಟ್ಕೊಂತ ಇದ್ರಿ ನೀವು ಅಂತ ಹೇಳ್ತಾನೆ ಅಂತ ಹೇಳ್ರೆ, ಫಾರೆಸ್ಟ್ ಜಾಗ ಮನೆ ಕಟ್ಟೋರ್ಗೆ NOC ಕೊಟ್ಟಾರ ಯಾರು? ಇವ್ರೇ ಅಲ್ವಾ? ಅದಕ್ಕೆ ಜವಾಬ್ದಾರಿ ಇವ್ರೇ ಅಲ್ವಾ? ಇಷ್ಟೇ ನಮ್ದು. ಯಾವ್ದು ಏರಿಯಾ ಬರುತ್ತೆ ಅಲ್ಲಿ? ಕಡಿಂಕೊಟ್ಟ ವಾರ್ಡ್, ಈ ಜಾಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಕಡಿಂಕೊಟ್ಟ ವಾರ್ಡ್ ಅದು. ಆ ವಾರ್ಡ್ ಅಲ್ಲಿ ಹುರುಳಿಸಾಲು, ಕಂಡೇಕೋಡ್ಲು, ಕಡಿವಿನಕಟ್ಟ ಮತ್ತೊಂದು ಸಣ್ಣ ಭಾಗ ಒಂದು ಮ್ಯಾನಿತ್ಲ ಅಂತ ಬರುತ್ತೆ. ಇಷ್ಟು ಭಾಗ ಸೇರಿ ಒಂದು ವಾರ್ಡ್. ಒಂದು ಗಟರ್ ಆಗಿಲ್ಲ, ಒಂದು ಗಟರ್ ಆ ರೋಡ್ ಮ್ಯಾನಿತ್ತಲು, ಕಂಡೇಕೋಡ್ಲು, ಕಡಿವಿನಕಟ್ಟ, ಹುರುಳಿಸಾಲು, ಇದು 4 ಏರಿಯಾ ಸೇರ್ರೆ ಒಂದು ವಾರ್ಡ್ ಅದು. ಅದು ಕಡಿವಿನಕಟ್ಟ ವಾರ್ಡ್ ಅಂತ. ಅದಕ್ಕೆ ಆ ಭಾಗದಲ್ಲಿ ಇವರು ಗಟರ್ ಕ್ಲೀನ್ ಮಾಡೋದಾಗ್ಲಿ, ಒಂದು ರೋಡ್ ಬದಿಗಿರುವಂತ ಗಿಡ ಕ್ಲೀನ್ ಮಾಡೋದಾಗ್ಲಿ ಯಾವುದು ಮಾಡ್ತಾ ಇಲ್ಲ. इसके बाद उन्होंने तहसीलदार को भी एक मेमोरेंडम सौंपा, जिसे तहसीलदार ने फौरन चीफ अफसर को फोन लगाकर इसकी जानकारी ली और सख्त अल्फाज में उन जगहों की सफाई और उनका पूरा मसला हल करने की ताकीद की। देखिए हमारी ये पूरी रिपोर्ट। हमारी वीडियो को लाइक, शेयर और सब्सक्राइब करना न भूलें और अपनी राय हमारे कमेंट्स बॉक्स में जरूर दें। आइंदा एक और नई वीडियो के साथ हाजिर होंगे, तब तक के लिए इजाजत दे। आदाब।
ಗಟರ್ ಕ್ಲೀನ್ ಮಾಡಿ ಅಂತ ಹೇಳಿದ್ರೆ ಮಾಡ್ತು ಅಂತ ಹೇಳ್ತಾರೆ ಸರ್. ಇವತ್ತು 25 ದಿವಸ ಮಳೆ ನೀರು ಹೋಗುವಂತ ಗಟರ್ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಅವರು. ಮತ್ತೆ ಅಲ್ಲಿ ರೋಡ್ ಬದಿಗೆ ಫುಲ್ ದೊಡ್ಡ ಮರ 11 kV ಲೈನ್ ಪಕ್ಕದಲ್ಲಿ ಕುಗ್ಗದೆ, ಈಗಾಗಲೇ ಒಂದು ಮರ ಬಿದ್ದಿ ಒಂದು 3-4 ಕಂಬ ಹೋಗದೆ, ಅದು ಯಾವ್ದಾದ್ರು ತಲೆ ಬಗ್ಗೆ ಸುತ್ತೋಗಿದೆ ಜವಾಬ್ದಾರಿ. ನಾವು ಮೊದಲು ಮಾಹಿತಿ ಕೊಟ್ಟರು ಇವರು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ನಿಮ್ಮ ಒಂದು ಮನವಿ ಪಂಚಾಯತಿಂದ ಪಟ್ಟಣ ಪಂಚಾಯತ್ ಸರ್ 8 ವರ್ಷ ಆಯ್ತು. ಇವತ್ತಿನವರೆಗೆ ಒಂದೇ ಒಂದು ಗಟರ್ ಕ್ಲೀನ್ ಮಾಡಿ ಸರ್, ಯಾವುದೇ ಒಂದು ಕೆಲಸ ಮಾಡ್ತೀವಿ. ಸಂಜೋಪುರ ಈ ಕಡಿಮೆ ಕಟ್ಟಡಗಳು ಬಂದಿದ್ರೆ ಅಲ್ಲಿ ಗಟಾರ ತೆಗಿಲಿನಂತೆ ಮತ್ತೆ ಮರ ಗಿಡ ಎಲ್ಲ ಬೆಳೆದ್ರೆ ಮಳೆಯಿಂದ ತೊಂದರೆ ಆಗ್ತದೆ ಅಂತ ಹೇಳಿ ಬಂದಿದ್ದಾರೆ. ಅಲ್ಲ ಈ ಮೀಟಿಂಗ್ ಹೇಳಾಗಿತ್ತಲ್ಲ ತೆಗಿಲಿಕ್ಕೆ, ಈಗ ಒಂದು ಲೆಟರ್ ಬರ್ದು ಹಾಕೋಗಿತ್ತು. ದೊಡ್ಡ ಮರ ಆಗಲಿ ಏನಾಗಲಿ ಆಧಾರ್ ಕಾರ್ಡ್ ಎಲ್ಲ ತೆಗಿಲಿ, ನೀವು ಯಾವ ಮೈಸೂರು ಬಿದ್ದರೆ ತೊಂದರೆ ಆಗಲ್ಲ. ಅದೇ ಬಿದ್ದು 3 ಕಂಬ ಇವತ್ತೇ ಲೆಟರ್ ಮಾಡಿ ಕಳಿಸಿ. ಇವತ್ತೊಂದ್ಸಲ ಸ್ಪಾಟಿಗೆ ಹೋಗ್ಬಂದು ಪಾರ್ಟಿಗೆ 3 ಬಾರಿ ಬಂದಿದ್ದಾರೆ ಸರ್ ಅವರು. ನೋಡ್ಕೊ ಬಂದಿಲ್ಲ. ಅದೇ ಈಗ ಅದನ್ನೆಲ್ಲ ಮಾಡಿ ಬಗೆಹರಿಸ್ಕೊಳ್ಳ ಸರ್. ಸ್ವಚ್ಛತೆ ವಿಚಾರದಲ್ಲೂ ಅದೊಂದ್ಸಲ ಬರೀರಿ ಮತ್ತೆ ಆಡಳಿತಾಧಿಕಾರಿ ನನ್ನ ನಾನು ಬರ್ಕೊಡ್ತೀನಿ, ಸಹಿ ಮಾಡ್ಕೊಡ್ತೇನೆ. ನೀವು ರೆಡಿ ಮಾಡಿ ಇವತ್ತೇ ಕಳಿಸಿ ಮಾತಾಡುವ. ಇನ್ಸಿಡೆಂಟ್ ಆಗುತ್ತೆ ಮೊದಲು ಮುನ್ನೆಚ್ಚರಿಕೆ ಅವ್ರಿಗೆ ಸರ್ ಏನ್ ಸ್ಟ್ರಿಕ್ಟ್ ಆಗಿ, ಯಾಕಂದ್ರೆ ನಮ್ಮ ಪೂರ್ವಭಾವಿ ಮೀಟಿಂಗ್ ಆಗಿತ್ತು ಸಚಿವರು, ಅವತ್ತು ಸ್ಟ್ರಿಕ್ಟ್ ಆಗೋರು ಎಲ್ರಿಗೂ ಆರ್ಡರ್ ಮಾಡಿದ್ರು ಆಗ್ಲೇಬೇಕು ಕೆಲಸ ಅಂತ, ಮಳೆಗಾಲದಾಗ ಏನು ತೊಂದರೆ ಬಿಡಬಾರ್ದು ಅಂತ. ಆದ್ರೂ ಈ ತರ ಮಾಡ್ತಾರೆ ಅಂದ್ರೆ ಅಲ್ಲಿ ಜಾಗದಲ್ಲಿ ಸಾಕಷ್ಟು ಅನಾಹುತ ಆಗಿದೆ. ಒಂದ್ಸಲ ನೆರವಳಿ ಬಂದು ಸಾಕಷ್ಟು ಮನೆಗಳಿಗೆ ಅನಾಹುತ. ಚಿಕ್ಕ ಆಫೀಸರ್ ನಾವು ಮನೆ ಅಷ್ಟು ಕೊಟ್ಟರು ಕೂಡ ಬೇಗ ಅದು ತರ ಮಾಡ್ತಾರೆ. 10 ಸರಿ ನಾವು ಅಲ್ಲಿ ಮನೆ ಕೊಟ್ಟಾಯ್ತು. ಅವರು ಅದೊಂದು ಕರ್ತವ್ಯ. ನಾವು ಫೋನ್ ಮಾಡೋರು ಅದನ್ನ ಕ್ರಮ ತಗೊಳ್ಳಿದ್ದಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಯಾರಿಗೆ ಕೇಳಬೇಕು ಸರ್? ಮರ ಕಟ್ಟು ಮಾಡೋದು ಅಂತ ಸ್ವಚ್ಛತೆ ವಿಚಾರ.